ಸಕ್ಕತ್ತಾಗಿದೆ ಮೂವಿ ಮಾತ್ರ. ಒಳ್ಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸಾಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲು. ಸಾಂಗ್ಸ್ ಮಾತ್ರ ಕೇಳೋದೇ ಬೇಡ, ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂದ್ಕೊಳ್ಳಿ ಸಾಂಗ್ಸು. ಆಮೇಲೆ ಫೈನಲ್ಲು ಕ್ಲೈಮ್ಯಾಕ್ಸ್ ಮಾತ್ರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ರೇಂಜಿಗೆ ಒಳ್ಳೆ ಟ್ವಿಸ್ಟ್ ಐತೆ. ಒಂದು ಒಳ್ಳೆ ಫ್ಯಾಮಿಲಿ ಮೂವಿ, ಎಲ್ಲ ಬಂದು ನೋಡ್ಬೋದು ಸರ್. ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಸರ್. ಅವರು ಹೀರೋಯಿನ್ದು ಸಕ್ಕತ್ತಾಯ್ತು. ಆಮೇಲೆ ಶರಣ್ಯ ಮೇಡಮ್ ಅಂತ ಸೆಕೆಂಡ್ ಹೀರೋಯಿನ್ ಅವರೇ, ಅವ್ರದ್ದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಇಲ್ಲೊಂದು ನಿಮಿಷ. ಕ್ಲೈಮ್ಯಾಕ್ಸ್ ಬಿಡ್ರಿ ಸರ್, ನೆಕ್ಸ್ಟ್ ಲೆವೆಲು. ಮತ್ತು ಇವ್ರು ನಮ್ಮ ಟೆಡಿ ಕನ್ನಡಿಗ ಅಂತ, ನಮ್ಮ ಟೆಡಿ ಕನ್ನಡಿಗ ಅಂತ ಇವರು. ಬ್ರೋ ಸೂಪರ್, ಸೈಕ್ ಆಗೈತೆ, ಟ್ವಿಸ್ಟ್ ಇದೆ, ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು, ಚೆನ್ನಾಗಿದೆ ಬ್ರೋ. ಇದೇನು ವಿಷಯ ಅಂದರೆ ಬ್ರೋ ಥ್ಯಾಂಕ್ ಯು ಸರ್. ಇಷ್ಟ ಅಂತ ನಾವು ಪರ್ಟಿಕ್ಯುಲರ್ ಯಾರನ್ನೂ ಇಷ್ಟ ಅಂತ ಹೇಳೋಕೆ ಹೋಗಲ್ಲ. ಬಟ್ ಏನಾದರೂ ನಾವು ಈ ಟ್ಯಾಲೆಂಟಿಗೆ, ಕಲೆಗೆ ನಾವು ಬೆಲೆ ಕೊಡೋರು. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಂದೆ, ಕಲೆಗೆ ಬೆಲೆ ಕೊಡಿ. ಫಿಲಮ್ ಸೈಕ್ ಆಗಿತ್ತು, ಸೂಪರ್ ಆಗೈತೆ ಸರ್. ಟ್ವಿಸ್ಟ್ ಇದೆ ಚೆನ್ನಾಗಿ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಲಿ, ಸರ್ದಾಗಲಿ, ಮೇಡಮ್ದಾಗಲಿ, ಶರಣ್ಯ ಮೇಡಮ್ದಾಗಲಿ ಸೂಪರ್. ಎಲ್ಲ ಆ್ಯಕ್ಟಿಂಗ್ ಎಲ್ಲ ಸೂಪರ್. ದ್ವಾಪರ ಸಾಂಗಿಂದನೇ ನಾನು ಫುಲ್ ಈ ಮೂವಿಗೆ ಫಿದಾ ಅದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ, ಬಂದು ನೋಡಿ ಸರ್. ಕೃಷ್ಣಂ ಪ್ರಣಾಸಿಕ್ ಸಿನಿಮಾಗೋಸ್ಕರ ನಾವು ತುಂಬ ವೇಟ್ ಮಾಡ್ತಾ ಇದ್ವಿ. ಯಾಕಂತಂದರೆ ಅದಕ್ಕೆ ನಾನು ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ನನಗೆ ಗೊತ್ತು ಸಿನಿಮಾ ಹೆಂಗಿದೆ ಅಂತ. ಎಲ್ಲರೂ ನಾನು ಹೇಳೋದೇನಪ್ಪ ಅಂತಂತಂದರೆ, ಒಂದೆರಡು ತೆಲುಗು ಸಿನಿಮಾಗಳು ಹಾಕಿದ್ದಾರೆ, ಥಿಯೇಟ್ರೇ ಸಿಕ್ಕಿಲ್ಲ ಕೃಷ್ಣಂ ಪ್ರಣಾಸಿಕ್ಕಿಗೆ. ಪ್ಲೀಸ್ ಅಟ್ಲೀಸ್ಟ್ ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ತೆಲುಗು ಸಿನಿಮಾದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ 3000 ಥಿಯೇಟ್ರ್ ಇದೆ, ನಮ್ಮಲ್ಲಿ ಕೇವಲ 1000 ಥಿಯೇಟ್ರ್ ಇದೆ. ಅದಕ್ಕೋಸ್ಕರ ನಮ್ಮ ಸಿನಿಮಾಗಳಿಗೆ ಚಾನ್ಸ್ ಕೊಟ್ಟು ನಮ್ಮ ಸಿನಿಮಾನ ಬೆಳೆಸಿರಿ ಅಂತ ಹೇಳಿ. ಸಿನಿಮಾ ಮಾತ್ರ ಅಲ್ಟಿಮೇಟ್ ಇದೆ, ಚೆನ್ನಾಗಿದೆ. ಎಲ್ಲರೂ ನೋಡಿ ತಪ್ಪದೆ 100 ದಿನ ಸತತವಾಗಿ ನಾವು ಓಡಿಸ್ಲೇಬೇಕು ಈ ಸಿನಿಮಾ. ಹೇಳಂಗೆ ಇಲ್ಲ ಬ್ರೋ, ಅದು ಇಷ್ಟು. ಥ್ಯಾಂಕ್ ಯು. ಟೋಟಲ್ ಆಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಪಿಕ್ಚರು. ಕನ್ನಡ ಇಂಡಸ್ಟ್ರಿ ಮತ್ತೆ ಹೊಸದಾಗಿ ಒಂಥರ ಇವಾಗ ಮತ್ತೆ ಇಂಪ್ರೂವ್ ಆಗಿ ತುಂಬ ಸೂಪರ್ ಸೂಪರ್ ಡೂಪರ್. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ನಮಗೆ ಶರಣ್ಯ ಇಷ್ಟ, ವಿ ಆರ್ ಶರಣ್ಯಾಸ್ ಫ್ರೆಂಡ್. ಗಣೇಶ್ ಸರ್ ಇಷ್ಟ, ಎಲ್ಲ ಚೆನ್ನಾಗಿದೆ, ಆಲ್ ಗುಡ್. ಫಿಲಮ್ ಮಾತ್ರ ವಂಡರ್ಫುಲ್ ಸಖತ್ತಾಗಿದೆ. ಮ್ಯೂಸಿಕ್ ಮಾತ್ರ ವಂಡರ್ಫುಲ್ ಸಖತ್ತಾಗಿದೆ. ಆ್ಯಂಡ್ ದೆನ್ ಗೋಲ್ಡನ್ ಸ್ಟಾರ್ ಆ್ಯಕ್ಟಿಂಗ್ ಮಾತ್ರ ವಂಡರ್ಫುಲ್ಲು. ಒಂಥರ ಇದು ಹೀರೋಯಿನ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್. ಮಲಯಾಳಮಿಂದ ಬಂದು ಕನ್ನಡದಲ್ಲಿ ಒಳ್ಳೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಆಗಿದೆ ಮೂವಿ ಮಾತ್ರ. ಹಾಡುಗಳು ಮಾತ್ರ ಒಂದೊಂದು ಸೂಪರ್ ಆಗಿದೆ. ದ್ವಾಪರ ವಾಸ್ ವಂಡರ್ಫುಲ್. ಆ್ಯಂಡ್ ದೆನ್ ಚಿನ್ನಮ್ಮ ಇನ್ನೂ ಸಖತ್ತಾಗಿದೆ ಸಾಂಗು. ಮೂವಿಯಲ್ಲಿ ಬಂದು ನೋಡಿದ್ರೆ, ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇನ್ನೂ ಸೂಪರ್ ಆಗಿದೆ ಸರ್. ಪಕ್ಕಾ ಪೈಸಾ ವಸೂಲ್ ಸರ್. ಎಲ್ರಿಗೂ ಫಸ್ಟ್ ಆಫ್ ಆಲ್ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಾಮಿಡಿ ಇದೆ, ಎಮೋಷನ್ ಇದೆ. ಕೃಷ್ಣಂ ಪ್ರಣಯಸಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಆಮೇಲೆ ಮಾಳವಿಕಾ ನಾಯರು, ಶರಣ ಶೆಟ್ಟಿ ಇವ್ರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕನ್ನಡ ಸಿನಿಮಾ ಬೆಳೆಸ್ತಿಲ್ಲ ಅಂತ ಅನ್ಬೇಡಿ. ದಯವಿಟ್ಟು ಇಂಥ ಕನ್ನಡ ಸಿನಿಮಾನು ಬೆಳೆಸಬೇಕು. ಇಂಥ ಕನ್ನಡ ಸಿನಿಮಾ ನಾವು ಬೆಳೆಸಿದ್ರೆ ಬೆಳೆಯೋದು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಮೇನ್ ಹೇಳ್ತೀನಿ ಅಂದರೆ, ದಯವಿಟ್ಟು ಬೇರೆ ಸಿನಿಮಾಗಳು ನೋಡಿ, ಫಸ್ಟ್ ನಮ್ಮ ಭಾಷೆ ಸಿನಿಮಾ ನೋಡಿ, ನಮ್ಮ ಭಾಷೆ ಸಿನಿಮಾಗೆ ಗೌರವ ಕೊಡಿ. ಸಾರಿ, ಅವ್ರದ್ದು ಆ್ಯಕ್ಟಿಂಗ್ ಏನು ಹೇಳ್ಬೇಕು ಸರ್, ಮುಂಗಾರು ಮಳೆಯಿಂದ ನೋಡ್ತಿದ್ದೀವಿ. ಅವ್ರು ಯಾವಾಗಲೂ ಎವರ್ ಗ್ರೀನ್ ಅವರು. ಅವ್ರ ಆ್ಯಕ್ಟಿಂಗ್ ಹೇಳಲೇಬಾರ್ದು. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಕಾಮಿಡಿ ಇದೆ, ಅಷ್ಟು ಫೀಲ್ಸ್ ಇದೆ. ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಸಾಂಗ್ ಕೇಳಿದ್ರೆ ಖುಷಿ ಆಗುತ್ತೆ ಅಷ್ಟು. ನಿಮಗೆ ದುಡ್ಡು ಕೊಟ್ಟರೆ ಏನು ಲಾಸ್ ಇಲ್ಲ ಅಂತ ಸಿನಿಮಾ ಮಾಡಿದ್ರೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಫ್ಯಾಮಿಲಿ ಸಿನಿಮಾನೇ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಫ್ಯಾಮಿಲಿ ಬಂದು ಕುತ್ಕೊಂಡು ಸಿನಿಮಾ ನೋಡ್ಕೊಂಡು ನಕ್ ಸಾಕಾಗಿ ಹೋಗೋ ಸಿನಿಮಾ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟ್ರಿಗೆ ಒಳ್ಳೆ ಇದು ಸಿಗುತ್ತೆ. ಆಮೇಲೆ ಮ್ಯೂಸಿಕ್ ಅಂತ ಹೇಳಲೇಬಾರ್ದು. ಥ್ಯಾಂಕ್ ಯು. ಫಿಲ್ಮ್ ಅಂತೂ ಕ್ರೇಜಿ ಆಗಿದೆ. ಗಣೇಶನ್ ಆ್ಯಕ್ಟಿಂಗ್ ಅಂತೂ ಕ್ರೇಜಿ ಸರ್. ಸರ್ ಅಂತೂ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡ್ಯಾನ್ಸ್ ಅಂತೂ ಕ್ರೇಜ್ ಆಗಿದೆ. ಫ್ಯಾಮಿಲಿ ನೋಡೋಂಥ ಫಿಲ್ಮು, ಎಲ್ಲೂ ನೋಡಿ ಚೆನ್ನಾಗಿದೆ ಸರ್. ಕ್ರೇಜಿ ಸರ್, ತುಂಬ ಕೇಳಿದ್ದೀನಿ ಸಾಂಗು, ಡೌನ್ಲೋಡ್ ಇದೆ. ಹೀರೋನು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸಾಂಗ್ ಅಂತೂ ಕ್ರೇಜ್ ಆಗಿತ್ತು ಸರ್. ಒಬ್ಬನೇ ಬಂದಿರೋದು. ಹಾಂ ಸರ್, ಎಲ್ಲ ಚೆನ್ನಾಗಿದೆ ಸರ್. ಫೈಟಿಂಗು ಕ್ರೇಜ್ ಆಗಿದೆ. ಬಟ್ ಡ್ಯಾನ್ಸ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ನಿನ್ನೆ ಆ್ಯಕ್ಚುಲಿ ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಅಲ್ಲೂ ತುಂಬ ಇಷ್ಟ ಆಗಿ ಫಸ್ಟ್ ಶೋನು ಬಂದು ನೋಡಬೇಕು ಅಂತ ಗಣೇಶ್ ಸರ್ ಮೂವಿ ಆ್ಯಂಡ್ ಹಾಗೂ ನಮ್ಮ ಕಿರುತೆರೆಯಿಂದ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋ ಶರಣ್ಯ ಶೆಟ್ಟಿ ಅವರು ಮಾಡಿರುವಂಥ ಸಿನಿಮಾ ಅದ್ಭುತ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ಹೋಗ್ತೀವಿ. ಹೌದು ಹೌದು. ಸೊ ಸಿನಿಮಾ ಒಂದು ಅವರು ಟ್ರೈಲರೇ ಬಿಡದೆ, ಟೀಸರು ಬಿಡದೆ, ಬರೀ ಸಾಂಗ್ಸಲ್ಲೇ ಹಿಟ್ ಮಾಡಿ ಒಂದು ಸಿನಿಮಾ ಡೈರೆಕ್ಟ್ ತೆರೆ ಮೇಲೆ ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಅವ್ರ ಕಾನ್ಫಿಡೆನ್ಸ್ ಎಷ್ಟು
ಸ್ಟ್ರಾಟಜಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಟ್ರೈಲರ್ ಇಲ್ಲ ಏನಿಲ್ಲ, ಇದಕ್ಕೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಟ್ಟು ಹೋಗ್ತೀರಾ. ಆ್ಯಂಡ್ ಎಲ್ಲ ಚೆನ್ನಾಗಿದೆ, ಕಾಮಿಡಿ ಪಂಚಸ್ಸು ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಎಲ್ಲ ಏಜ್ ಅವರು ಬಂದು ಕುತ್ಕೊಂಡು ನೋಡ್ಬೋದು. ಮೊದಲನೇದಾಗಿ ಕೃಷ್ಣ ಪ್ರಣಯ ಸಖಿ ಒಂದು ಅದ್ಭುತವಾದಂಥ ಗೀತೆಗಳನ್ನು ಜನಗಳಿಗೆ ಕೊಟ್ಟು ಒಂದು ಕಲರ್ಫುಲ್ ಆದಂಥ ಡಿಸೈನ್, ಪೋಸ್ಟರ್ ಡಿಸೈನ್ ಮುಖಾಂತರ ಜನಗಳನ್ನ ತುಂಬ ಥಿಯೇಟರ್ ಕಡೆ ಅಟ್ರಾಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ ಈ ವರ್ಷದಲ್ಲಿ. ಎಸ್ಪೆಷಲಿ ಗಣೇಶ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ನಮ್ಮ ಮಲೆನಾಡಿನ ಹುಡುಗಿ, ಶಿವಮೊಗ್ಗದ ಹುಡುಗಿ ಆದಂಥ ಶರಣ್ಯ ಶೆಟ್ಟಿ ಅವ್ರಿಗೋಸ್ಕರ ಈ ಸಿನಿಮಾಗೆ ಬಂದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅವರ ಕ್ರೇಜಿ ಆದಂಥ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಗ್ಲಾಮರಸ್ ಲುಕ್ಕಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಟಿಯಾಗುವಂಥ ಭರವಸೆಯನ್ನು ಉಳಿಸ್ಕೋತಾರೆ ಶರಣ್ಯ ಶೆಟ್ಟಿ ಅವರು ಅನ್ನೋ ಯಾವುದೇ ಅನುಮಾನ ಇಲ್ಲ. ಆ್ಯಂಡ್ ತುಂಬ ನಂಬಿಕೆ ಇದೆ ಅವ್ರ ಮೇಲೆ. ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಜಗ್ಗಪ್ಪ ಅವ್ರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಅನ್ನೋದು ಒಂದು ಮೈನಸ್ ಎದ್ದು ಕಾಣುವಂಥದ್ದು ಮೇಜರ್ ಪಾಯಿಂಟು. ಆ್ಯಂಡ್ ಫಸ್ಟ್ ಹಾಫ್ ಅಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಗ್ ಆಯಿತು, ಲೈಟಾಗಿ ಸ್ವಲ್ಪ ಬೇಜಾರಾಗ್ತಾ ಬಂದರೆ ಆಸ್ ಎ ಇಂಟರ್ವಲ್ನಿಂದ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಸ್ ಎ ಕ್ಲೈಮ್ಯಾಕ್ಸಲ್ಲಂತೂ ಇಡೀ ಸಿನಿಮಾ ತುಂಬ ಅದ್ಭುತ ಕ್ರೇಜಿಯಾಗಿ ಬಂದಿದೆ. ಆ್ಯಂಡ್ ಒಳ್ಳೇದಾಗಲಿ ಸಿನಿಮಾ ತಂಡಕ್ಕೆ. ಥ್ಯಾಂಕ್ ಯು. ಮೇಡಮ್ ಕಾಲೇಜಲ್ಲಿ ಇದ್ರು ಇವರು, ಅವಾಗ ಮುಂಗಾರು ಮಳೆ ಮೇಡಮ್ ಆ ಸಾಂಗ್ ಎಲ್ಲ ಇಟ್ಟಿದ್ವು. ಅವಾಗ ಇವರು ನನಗೆ ಆ ಸಾಂಗ್ಸ್ ಎಲ್ಲ ಕಳಿಸ್ತಾ ಇದ್ರು, ಒಂದೊಂದೊಂದು ಸಾಂಗ್ ನಾ ಕೇಳ್ತಾ ಇದ್ದೇವೆ. ಅವಾಗ ನನಗೆ ಅದೇ ಆ ಗಣೇಶ್ ಸರ್ ಅವಾಗ ಇಷ್ಟ ಆದ್ರು. ಅವಾಗನೇ ನಾವು ಇವ್ರಿಗೆ ಮದುವೆ ಮಾಡ್ಕೊಂಡಿದ್ವಿ. ಆ ಸಾಂಗ್ ನೋಡಿ, ಆ ಫಿಲ್ಮ್ ನೋಡಿ ಇವ್ರಿಗೆ ಮದುವೆ ಆಗಿತ್ತು. ಮೇಡಮ್ ನಿಮ್ಮ ಹೆಸರು ಯಾವ ಊರು ಮೇಡಮ್? ನಮ್ಮ ಹುಬ್ಳಿ ಸರ್, ಗಂಟೆ ಮೆಟ್ಟಿದ ನಾಡು. ಸರ್ ಇಲ್ಲೇ ಜಾಬ್ ಇದೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಸರ್ ಹಂಗೆ ಹೋಗ್ಬಿಡಿ ಸರ್ ಪ್ಲೀಸ್. ಅಲ್ಲ ಹಂಗೆ ಹೋಗಿ ಜಾಗ ಆ ಕಡೆಯಿಂದ ಹೋಗ್ಬಿಡಿ ಅಂತ. ನಮ್ಗಾಗೈತೆ